ಈ ಥರ ನಾವು ಈ ಔಷಧಿಗೆ ಎದ್ದು ಈ ಕಡೆ ಇಡಾತೀವಿ. ಪ್ರತಿ ಸಲ ಹ್ಯೂಮಿಕ್ ಆಸಿಡ್ ಪ್ಲಸ್ ಬಯೋಜಿಮ್ ಹಾಕೊಂಡ ಸೊ ಈಗ ಗಿಡಿಸಿ ಮನೆ ಕಡೆ ಹೋಗ್ತೀನಿ. ತಕೊಂಬ ಬಡ ತಕ್ಕ ಇದೆ ನೋಡಿ ನಮ್ಮ ಪ್ಲಾಟ್, ಕಬ್ಬಿನ ಪ್ಲಾಟ್ಗೆ ಇದಕ್ಕೆ ಗೊಬ್ಬರ ಆಗಿದ್ದೈತಿ. ಇದ್ರಾಗ ಇಂಟರ್ಕ್ರಾಪ್ 1 ಎಕರೆ ಟೊಮೆಟೊ ಐತಿ, ಜವಾರಿ. ನಮಸ್ಕಾರ ರೈತ ಬಂದರೆ ಹಾಗೂ ಕರ್ನಾಟಕ ಜನತೆಗೆ. ನಾವು ಇವತ್ತು ಏನು ಮಾಡ್ತೀವಿ ಅಂದ್ರೆ ನೋಡ್ಬೋದು, ಟೊಮೆಟೊ ಪ್ಲಾಂಟೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟೈತಿ. ಬೆಳಿಗ್ಗೆ ಈಗ 7 ಆಗೈತಿ. ಫಸ್ಟ್ಗೆ ಟೊಮೆಟೊ ಪ್ಲಾಂಟೇಷನ್ ಮಾಡ್ಕೊಂಡು ಆಮೇಲೆ ಕ್ಯಾಪ್ಸಿಕಮ್ ಪ್ಲಾಂಟೇಷನ್ ಮಾಡೋಣ. ಸೊ ಈಗ ಟೋಟಲ್ 4,000 ಪ್ಲಾಂಟ್ಸ್ ಅದ ಟೊಮೆಟೊ. ಎಷ್ಟು ಕೊಡ್ತಾವೆ ಅಂತ ಹೇಳಿ ನೋಡೋದು. ಹೋಲ್ ಐತಿ ಸೈಜ್ 2.5 ಫೀಟ್ ಹಾಕೊಂಡಿವಿ. ಸೊ ಅದ್ರದ್ದು ಇವತ್ತಿನ ಬ್ಲಾಗ್ ಎಲ್ಲ ಫುಲ್ ಎಂಟರ್ಟೈನ್ಮೆಂಟ್ ಇರ್ತೈತಿ. ಯಾರು ಮಿಸ್ ಮಾಡೋಕೆ ಹೋಗ್ಬರ್ರಿ, ಬ್ಲಾಗ್ ಎಂಡ್ ತನಕ ನೋಡಿರಿ. ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತೇಳಿ. ಸೊ ಏನು ನೋಡತ್ತೀರಿ ಇಲ್ಲಿ ಟೊಮೆಟೊ ಪ್ಲಾಂಟ್ಸ ನಿಮೇಶ್ ವೆರೈಟಿ ಸೇಮ್ ಹಿಂದಿನ ಪ್ಲಾಂಟೇಷನ್ ಏನು ಮಾಡಿಲ್ಲ ಪ್ಲಾಟ್ಗೆ ಅದ ವೆರೈಟಿ ತೊಗೊಂಬಂದು ಇಲ್ಲಿ ಪ್ಲಾಂಟೇಷನ್ ಮಾಡತ್ತೀನಿ. 2 ಸೇರಿ ಪ್ಲಾಂಟ್ಸ್ ತೊಗೊಂಬಂದಿನಿ. ಇದ್ರ ಸಿ ಟ್ರೀಟ್ಮೆಂಟ್ ಹೆಂಗೆ ಮಾಡತ್ತೇನೆ ಅಂತಂದ್ರೆ ಟ್ರೈಕೋಡರ್ಮಾ ಪ್ಲಸ್ ಸುಡೋಮೋನಸ್ ಇದ್ರಾಗ ನೀರೊಳಗೆ ಹಾಕೊಂಡು ಆ ಟ್ರೇ ಇದ್ರಾಗ ಎದ್ದು ಪ್ಲಾಂಟೇಷನ್ ಮಾಡತ್ತೀವಿ. ಸೊ ಇದನ್ನು ನೀವು ಈ ರೀತಿ ಮಾಡಿರಿ, ಚಲೋ ಪ್ಲಾಂಟೇಷನ್ ಆಗ್ತೈತಿ. ಈ ಕಡೆ ಏನೈತಿ ನಮ್ಮ ಕ್ಯಾಪ್ಸಿಕಮ್ ಪ್ಲಾಂಟ್ಸ್ ಅದಾವೆ. ಹಿಂದಿನ ವ್ಲಾಗ್ದಾಗ ನೋಡಿರ್ತೀರಿ. ಇವತ್ತು ಆಲ್ಮೋಸ್ಟ್ 8 ಜನ ಬಂದಾರ. ಸೊ ನೋಡೋದು ಪ್ಲಾಂಟೇಷನ್ ಯಾವ ರೀತಿ ಆಗತ್ತೈತೆ ಅಂಥೇಳಿ. ನಿನ್ನೆ ನಾವು ಹೋಲ್ ಹಾಕಿ ರಾತ್ರಿ ನೀರು ಇಟ್ಟಿರಲಿಲ್ಲಪ್ಪ ಅಂತಂದ್ರೆ ಇವತ್ತು ಪ್ಲಾಂಟೇಷನ್ ಆಗ್ತಿರ್ಲಿಲ್ಲ. ಕರೆಕ್ಟ್ ಬೋರ್ಡ್ ಮೋಟ್ರ್ ಸ್ಟಾರ್ಟ್ ಮಾಡಿ ನೀರು ಇಟ್ಬಿಟ್ಟಿವಿ. ನೋಡಿರಿ ಯಾವ ಥರ ಆಗೈತೆ ಪ್ಲಾಂಟೇಷನ್ ಅಂತೇಳಿ. ಕರಿಯವು ಬಂದಾಳೆ ಇವತ್ತು. ನೋಡು ಏನು ಹೇಳ್ತಾರ ಅವ್ರು. ಏನೇನು ಕರಿಯವ, ಏನು ಆಟ? ಹಾಂ ಎಟ್ರೆ ಹಚ್ತೀರಿ ಹಂಗ ಟೊಮೆಟೊ? ಎಟ್ರೆ ಹೊಲ ಅದಕ್ಕೆ ಕೇಳ್ತಾರ ನೋಡಾರಲ್ಲ. ಬೇಕಲ್ರಿ ಸಾವ್ಕಾರ, ಟಮಾಟಿ ಹಚ್ಚುದು, ಡಬ್ಬು ಹಚ್ಚುದು, ಮತ್ತೊಂದು ಪ್ಲಾಟ್ ಐತಿನ ಅದನ್ನು ಮಾಡಿದ್ರು ಒಟ್ಟ ಕುರಿ ಕುಂಸಿದಲ್ಲಿ ಅದನ್ನು ಹೇಳ. 100 ಕುರಿ ಕುಂದ್ರಿ ಈ ಪ್ಲಾಟ್ ಪ್ಲಾಂಟೇಶನ್ ಕುಲ್ಲ ಆದ್ಬಿಟ್ಟಿಗೆ ಅದನ್ನು ಮಾಡ್ತೈತಿ ಹೇಳ. ಎಲ್ಲ ಮಾಡ್ತೀವ್ರಿ, ಅದನ್ನು ಮಾಡ್ತೀರಿ. ಹೀರಿಕಾಯಿನ ಹಾಕ್ತಿರಿ, ಟಮಾಟಿ ಹಚ್ತೀರಿ, ಡಬ್ಬು ಹಚ್ತೀರಿ, ಚಿಲ್ಲಿ ಹಾ ಅಲ್ಲಿ ಮ್ಯಾಲ ಟೊಮೆಟೊ ಪ್ಲಾಟ್ ಕುಲ್ಲ ಹಾಕತ್ತೆ, ಅದನ್ನು ಹೀರಿಕೆ ಹಾಕೋದು ಮತ್ತೆ ಹೊಳೆ. ಹ್ಞೂ. ಈಗ ಇನ್ನೊಂದು ಪ್ಲಾಟ್ನಾಗ ಕುರಿ ಕುಂಸಿ ಅದನ್ನು ತೋರಿಸ್ತೇನೆ ನಿಮಗೆ. ಅದು 1 ಎಕರೆ 10 ಗುಂಟೆ ಐತಿ. ಅದನ್ನು ಏನು ಪ್ಲಾಂಟೇಶನ್ ಮಾಡ್ಬೇಕು ಏನೇನು ಪ್ಲಾನ್ ಮಾಡಿಲ್ಲ. ಸೊ ಪ್ಲಾನ್ 2 ದಿವಸದಾಗ ಮಾಡಿ ಸಸಿ ಆರ್ಡ್ರ್ ಕೊಡಬೇಕು. ಏನು ಆರ್ಡ್ರ್ ಕೊಡ್ತಾನೆ ಅಂತ ಹೇಳಿ ಹೇಳ್ತೇನೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ. ಫಾಲೋ ಮಾಡ್ಕೊರಿ. ಇಲ್ಲಿ ನಮ್ಮ ಸತ್ಯವದಾಳು, ಲಕ್ಕ ಹಾಕೋದಾಳು, ಇಲ್ಲಿ ಗಿಡ ಸಂಘವದಾಳು, ಆ ಕಡೆ ನಮ್ಮ ಶೀತವದಾಳು, ಈ ಕಡೆ ಸುವರ್ಣ, ಯಲ್ಲಕ್ಕ, ಕರಿಯವ್ವ, ನಮ್ಮ ಅತ್ತಿ. ಇಷ್ಟು ಜನ ಬಂದಾರ ನೋಡಿ, 8 ಜನ. 4 ಸಾಲ ಎಟ್ ಎ ಟೈಮ್ ಪ್ಲಾಂಟೇಶನ್ ಹೊಂಟಾವು. ಇದಕ್ಕೇನೈತಿ ಬೋರ್ ನೀರು ಕೊಡ್ತೀವಿ ನಾವು. ಇಲ್ಲಿ ಹೊಳೆ ನೀರು ಸಪ್ಲೈ ಇಲ್ಲ. ಸೊ ಇದಕ್ಕೆ ಬೋರ್ ನೀರು ಚಲೋ ಐತಿ ನೀರು ಕುಡಿಯೋಂಗೆ. ನಾವು ಅದನ್ನು ಮನ್ಯಾಗ ಕುಡಿಯೋಕೆ ಅದನ್ನು ಯೂಸ್ ಮಾಡ್ತೀವಿ. ಸೊ ಇದಕ್ಕೂ ಅದನ್ನೇ ಯೂಸ್ ಮಾಡ್ತೀವಿ. ಸ್ವಲ್ಪ ಏನು ಪ್ರಾಬ್ಲಮ್ ಇಲ್ಲ ನೀರಿಂದದು ವೆಜಿಟೇಬಲ್ಸ್ ಬೆಳ್ಯಾಕ. ನೋಡಿ ಎಷ್ಟು ಆಕತ್ತೆ ಅಂತೇಳಿ. ಇವಾಗ ಸಾಲಿಂದ ಸಾಲಿಗೆ ಏನೈತಿ 5 ಫೀಟ್ ಅದಾವು. ಸೊ ಗೈಸ್ ಏನು ನೀವು ಟೊಮೆಟೊ ಥರ ನೋಡತ್ತಿರಲ್ಲ, ಇದು ನಿಮೇಶ್ ವೆರೈಟಿ ಅಂತ ಹೇಳಿದ್ರದ್ದು ರೂಟ್ ನೋಡ್ಬೋದು ಯಾವ ರೀತಿ ಅಂತೇಳಿ. ವೈಟ್ ರೂಟ್ ಎಷ್ಟು ಜಾಸ್ತಿ ಇರ್ತೈತಲ್ಲ ಇದು, ಅಷ್ಟು ಸಸಿ ಕ್ವಾಲಿಟಿ ಇರ್ತೈತಿ. ಅಷ್ಟು ಸಸಿನೂ ಚಲೋ ಬರ್ತೈತಿ, ಇಳುವರಿನೂ ಅಷ್ಟು ಚಲೋ ಬರ್ತೈತಿ. ವೈಟ್ ರೂಟ್ ಇದನ್ನು ನೋಡಿ ನೀವು ಪ್ಲಾಂಟ್ಸ್ ತೊಗೊಂಬರ್ತ ಬರೀ. ಇಲ್ಲಂತಂದ್ರೆ ಸಸಿ ಅವು ಅಷ್ಟೊಂದು ಕ್ವಾಲಿಟಿ ಇರೋಂಗಿಲ್ಲ. ಇಲ್ಲ ಕಳಿಸಿಲ್ಲ ಬರ್ತಾರೆ ನೋಡಿರಿ. ಈ ಥರ ಸಸಿ ಹಾಕೊಳತ್ತೀವಿ. 2.5 ಫೀಟಿಗೆ ಒಂದು ಜಿಗ್ಜಾಗ ಅದಾವು. ಒಂದು ಸೈಡ್ ಏನೈತಿ 1 ಫೂಟ್ 3 ಇಂಚ್ ಬರ್ತೈತಿ ಜಿಗ್ಜಾಗ. ಈ ಸಾಲಿನವ್ರು ಏನೈತಿ ಹಿಂದದಾರ ರೀ, ಅಲ್ಲಿ ತೋರ್ಸಲ್ಲ ಅವ್ರನ್ನ. ಅವ್ರು ಹಿಂದದಾರು, ನಾವು ಮುಂದೆ ಬಂದಿದ್ದೀವಿ. ಅವ್ರು ಹಿಂದದಾರ ರೀ, ನಾವು ಮುಂದದೀವು. ನಮಗೂ ಎಲ್ಲ ಸಾವುಕಾರಗಳು ಹೇಳ್ಕೊಡತ್ತಾರು. ಇಲ್ಲಿ ನೋಡ್ರಿ ಇಲ್ಲಿ ಪೈಪ್ ಸಾಲ ಹಚ್ಚಿದ್ವು ಅಂತಂದ್ರೆ ನಾವು ಇಲ್ಲಿ ಇಡೋದು ಮತ್ತೆ ಈ ಕಡೆ ಹೋಗುದ್ರಿ. ನೋಡ್ರಿ ಹೆಂಗೆ ಓಡಾಡ್ತಾರ್ರಿ ನಮ್ಮ ಮಾಲಕರ್ರಿ. ಭಾಳ ಚಾಲಕ್ ಅದಾರ್ರಿ, ನಮಗೆಲ್ಲ ಭಾಳ ತಿಳಿಸ್ಕೊಡ್ತಾರ್ರಿ. ಮತ್ತು ಅಜ್ಜಿಗಳದಾರ್ರಿ, ಆಂಟಿ ತರೋ ಹೋಗಿಲಿಕ್ಕಂದ್ರೆ ನಮಗೆ ತಡ ಆಕೈತ್ರಿ. ಅವರು ಸ್ವಲ್ಪ ಇದ್ರಂದ್ರೆ ಕೆಲಸ ಓಡ್ತೈತ್ರಿ. ಸಣ್ಣ ಹಂಗೆ ಹಚ್ತೀವ್ರಿ ನಾವು. ದಿನ ಇಲ್ಲೇ ಬರ್ತೀವ್ರಿ. ನಾವರೇ ಎಲ್ಲಿ ಹೋಗುಣ್ರಿ. ಸಾವ್ಕಾರ ಭಾಳ ಚಾಲು ಅದನ್ರಿ, ಭಾಳ ಓಡಾಡ್ತಾರ್ರಿ, ಕೆಲಸ ತಗೋತಾರ್ರಿ, ಕೆಲಸ ಮಾಡ್ತಾರ್ರಿ. ನೋಡ್ರಿ ಇಲ್ಲಿ ಇವ್ರು ಭಾಳ ಕಾಡ್ತಾರ್ರಿ. ಇವ್ರಿಗೆ ಇಲ್ದಿಂದ ಭಾಳ ಟೆನ್ಷನ್ ಆಗ್ತೈತ್ರಿ. ಅವರು ಒದರ್ತಾರ್ರಿ, ನಾವು ಒದರ್ತೀವ್ರಿ. ಇವರು 10 ವರ್ಷ ಆತ್ರಿ ಬರ್ಲಾಕೈತ್ರಿ. ಮಗಳ ದೊಡ್ಡ ಕಾಲಕರ ಏನೋ ಬುದ್ಧಿ ಬರುತ್ತೆ ನೋಡ್ರಿ. ಸದಾ 1 ವರ್ಷನಾಗ ಮದುವೆ ಮಾಡಕ್ಕಿದಾಳ. ನೋಡ್ರಿ ಹೆಂಗ್ ಮಾಡ್ತಾರ್ರಿ. ಅಡ್ಡ ಹೊಕ್ಕೋ ಅಂತ ಎಲ್ಲಾರು ಹೇಳ್ತೀವ್ರಿ. ಆದ್ರೂ ಸ್ವಲ್ಪ ಆಕಿ ಕಾಡ್ತಾಳ್ರಿ. ಆದ್ರೂ ಆಕಿನ ಬಿಟ್ಟು ಬರಂಗಿಲ್ರಿ ನಾವು. ಇನ್ನೂ 4-5 ಜನ ಬಂದಿಲ್ರಿ, ಬ್ಯಾರೆ ಕಡೆ ಕಳ್ಸಿವ್ರಿ. ಅವ್ರಿಗೆ ತರು ಹಚ್ಚಾಕ್ ಬರಂಗಿಲ್ರಿ. ಹಿಕ್ಕಿಗತ್ತೆ ಅವ್ರು ಕೂಡ ಜಡ್ತಿ ಕೊಡ್ದಾಕೈತ್ರಿ. 3 ಮಂದಿ ಗಂಡಗಳ ಕಬ್ಬಿನ್ಯಾಗ ಕಸದ ಔಷಧ ಹೊಡ್ಯಾಕ ಹೋಗ್ಯಾರ್ರಿ. ಹಚ್ಚೋದು ನೀವು ಸಸಿ ಆಟ ಹೋಗ್ಯಾವನ ಹೊಗರ್ ಆಕೈತಿ ನಮಗೆ. ಈ ಥರ ಏನೈತಿ ಹಿಂಗೆ ಕುನಿ ಹೋಗ್ಕೋತ ಹೋಗೋದು ನೋಡ್ರಿ. ಕಷ್ಟ ನಮ್ಮ ಕೆಲಸ. ಅವ್ರೇನೈತಿ ಪ್ಲಾಂಟೇಷನ್ ಮಾಡ್ಕೊತ ಬರ್ತಾರೆ.
ಸಸಿ ಟ್ರೀಟ್ಮೆಂಟ್ ಮಾಡ್ತಿದ್ವಿ. ಈ ಥರ ನಾವು ಈ ಔಷಧಿದಾಗ ಎದ್ದು ಈ ಕಡೆ ಇಡಾತೀವಿ. ಪ್ರತಿ ಸಲ ಹ್ಯೂಮಿಕ್ ಆಸಿಡ್ ಪ್ಲಸ್ ಬಯೋಜಿಮ್ ಹಾಕೊಂಡು ಸಸಿ ಟ್ರೀಟ್ಮೆಂಟ್ ಮಾಡ್ತಿದ್ವಿ. ಈ ಸಲ ಏನೈತಿ ಟ್ರೈಕೋಡರ್ಮಾ ಪ್ಲಸ್ ಸುಡೋಮೋನಾಸ್ ಇದು ಕಾಸ್ಟ್ 1 ಲೀಟ್ರಕ್ಕೆ ಸುಡೋಮೋನಾಸ್ ಐತಿ. ಇದು 800 ರೂಪಾಯಿ 700 ರೂಪಾಯಿ ಐತಿ. ಇದ್ರ ಮ್ಯಾಗ 1050 ರೂಪಾಯಿ MRP ಐತಿ. ಎಷ್ಟು ಆಗತ್ತೆ ಎಕ್ಸಾಕ್ಟ್ ನನಗೂ ಗೊತ್ತಿಲ್ಲ. ಹಂಗೆ ತೊಗೊಂಬಂದಿರ್ತೀವಿ ನಾವು. ಆಮೇಲೆ ಟೋಟಲ್ ಕೊಡ್ತೀವಿ ಔಷಧ ಅಂಗಡಿಗೆಲ್ಲ. ಇದೇನೈತಿ ಟ್ರೈಕೋಡರ್ಮಾ. ಇದು 1060 ರೂಪಾಯಿ ಐತಿ. MRP ಎಷ್ಟು ರೇಟ್ ಹಂಗೂ ಗೊತ್ತಿಲ್ಲ. ನಿಮ್ಗೆ ಏನಾರ ಗೊತ್ತಿರ್ತಾರೆ ಕಮೆಂಟ್ ಮಾಡಿರಿ. ಇದನ್ನೇನು ರೆಗ್ಯುಲರ್ ಯೂಸ್ ಮಾಡೋಂಗಿಲ್ಲ. ಸೊ ಅದಕ್ಕೆ ಬೆಟ್ರ್ ನೀವು ಪ್ಲಾಂಟೇಶನ್ ಮಾಡೋಕ್ಕಿಂತ ಮುಂಚೆ ಏನು ಡ್ರಿಪ್ಪಿಗೆ ನೀರು ಇಡ್ತಿರಲ್ಲ ಅದ್ರಾಗ ಡ್ರಿಪ್ನಾಗ ಬಿಟ್ಕೊಂಡ್ರೆ ನಡೀತದೆ. ಎಕರೆಗೆ 1 ಲೀಟ್ರ್ ಟ್ರೈಕೋಡರ್ಮಾ 1 ಲೀಟ್ರ್ ಸುಡೋಮೋನಾಸ್ 1 ಲೀಟ್ರ್ ಎರಡು ಡ್ರಿಪ್ನಾಗ ಬಿಟ್ಕೊಂಡ್ರೆ ನಡೀತದೆ. ಇಲ್ಲಿ ನೋಡ್ರಿ ಕರಿಯೋ ಯಾವ ಥರ ಬರತ್ತಾಳು. ಹೆಂಗೆ ಹೊಲ್ದಾಗ ಹಿಂಗೆ ಆ್ಯಕ್ಟಿಂಗ್ ಮಾಡ್ತಾಳೆ ನೋಡ್ರಿ. ಎಲ್ಲರೂ ಎಂಟರ್ಟೈನ್ಮೆಂಟ್ ಮಾಡ್ತಾಳು. ಹಾಂ ಹಾಂ ಏನದ ತೆಗಿಬೇಕಲ್ಲ ಮತ್ತೆ ಇನ್ನೊಂದು ವಾರ ಬಿಟ್ಟು ತೆಗಿತಾತ್ ಲಾಕೋಕ. ಇನ್ನೊಂದು ವಾರ ಬಿಟ್ಟು ತೆಗಿತಾತ್ ಮತ್ತೆ ನಮ್ದು ಅಲ್ಲದ ಅದು ಬೇರೆ ಆಗ್ತದ. ನಾವು ಹಿಡ್ದವ್ರು ಹಂಗೆ ಆದ್ರು ಮನೆಗೆ ಇವ್ರ ಆತನಾತ ನೀನಿ ನನಗೇನು ಗೊತ್ತ. ತೂತ್ ತೆಗಿಲಾರ್ದ ಹಂಗೆ ಹೋಗ್ಯಾರ ಅಂತೇಳಿ ತೂತ್ ತೆಗಿ ಬರ್ರಿ ಬಂದು ಬರೇ ಒಟ್ಟು ಆ್ಯಕ್ಟಿಂಗ ನೋಡ. ಎಲ್ಲರೂ ನಾಷ್ಟ ಮಾಡಿ ಎದ್ದಾರೀಗ ಇಲ್ಲಿ ನಮ್ಮ ಕಾಕ ಬರತ್ತಾನು. ಟೊಮೆಟೊ ಪ್ಲಾಂಟೇಶನ್ ಮಾಡೋದು ಅರ್ಧ ಆಗೈತಿ. ಅಲ್ಲಿ ಕಡೆ ಸ್ವಲ್ಪ ಕಡಿಮೆ ಬಿದ್ದಾವೆ. ಈಗ ಅಲ್ಲೇನು ಹಿಂದಿನ ಪ್ಲಾಟ್ನಾಗ ನಾವು ಟೊಮೆಟೊ ಪ್ಲಾಂಟೇಶನ್ ಮಾಡಿದ್ವಿ. ಅಲ್ಲಿ ಪ್ಲಾಂಟ್ಸ್ ಇನ್ನೊಂದು ಪ್ಲಾಟ್ನಾಗ ಉಳಿದಾವೆ. ಅದನ್ನ ತೊಗೊಂಬಂದು ಪ್ಲಾಂಟೇಶನ್ ಮಾಡಬೇಕು. ಈಗ ಸದ್ಯಕ್ಕೆ ಕ್ಯಾಪ್ಸಿಕಮ್ ಪ್ಲಾಂಟೇಶನ್ ಮಾಡೋಕೆ ಸ್ಟಾರ್ಟ್ ಮಾಡಿವಿ. ಸೊ ನೋಡ್ಬೋದು ಟ್ರೈಕೋಡರ್ಮಾ ಸುಡೋಮೋನಾಸ್ದಾಗ ಇದನ್ನು ಅದ್ದತ್ತೀವಿ. ಸಸಿ ಕ್ವಾಲಿಟಿ ನೋಡ್ಬೋದು ಯಾವ ರೀತಿ ಇದಾವೆ ಅಂತೇಳಿ. ರೂಟ್ ಇದ್ರದ್ದು ವೈಟ್ ರೂಟ್ ಎಷ್ಟರ ಬಂದಾವ ಅಂತೇಳಿ ನೋಡ್ರಿ. ಸೊ ಈ ಥರ ರೂಟ್ ಇತ್ತಪ್ಪ ಅಂದ್ರೆ ಪ್ಲಾಂಟ್ಸ್ ಎಲ್ಲ ಹೆಂಗದಾವು ಗೊತ್ತಾಕತಿ. ಹೆಂಗದಾವ ತರುವ ಹೊಡೆದವ ಟೊಮೆಟೊ ಚಲೋದವ ನಿತಿನ್ ಚಲೋದವ ಡಬ್ಬು ಇದನ್ನ ಎಲ್ಲಿ ತೊಗೊಂಬಂದೆ. ಸೊ ನೋಡ್ರಿ ನಮ್ಮ ಕಾಕ ಟೊಮೆಟೊ ತರಕೆ ತೊಗೊಂಬಂದನು. ಅವು ಹಳಿ ಇದ್ರಾಗ ಹಿರಿಗಳಿ ಪ್ಲಾಟಾಗಿನ ಹಿರಿಗೆ ಹಚ್ಚಿದಲ್ಲ ಅಲ್ಲಿಗೆ ಹಿರಿಗೆ ಹಚ್ಚಿದಲ್ಲ ಆ ಪ್ಲಾಟ್ನಿಗೆ ನೀವು ಹಳಿ ಬೀಜ ಇದ್ದಿದ್ದ ಹೇಳ್ತಾವತಿ ದಂಡಿ ಸಾಲ ಹಚ್ಚು ನೋಡು. ಅಲ್ಲ ದಂಡಿ ಸಾಲ ಕಲ್ಲೆ ಹಾಸ್ನ. ಸೊ ಇಂಡಸ್ ವೆರೈಟಿ ಇದೆ ನೋಡ್ರಿ ಪ್ಲಾಂಟ್ಸ್ ಹಂಗದವತ್ತೇಳಿ. ನಮ್ಮ ಕಾಕ ಏನೈತಿ ಟೊಮೆಟೊ ಪ್ಲಾಂಟೇಶನ್ ಮಾಡತ್ತೇನೆ ಅಂತೇಳಿ ಅವ್ರು ಹೊಲ್ದಾಗಿದ್ದು ಬಿದ್ದಿದ್ದಿರ್ತಾವಲ್ಲ ಸಸಿ ಅದನ್ನ ಕಿತ್ಕೊಂಬಂದ ನಮ್ಮ ತಾತೆ. ಕಿತ್ಕೊಂಡು ಪ್ಲಾಂಟೇಶನ್ ಮಾಡೋನು ಈಗ ಕಡೆ ಅಲ್ಲಿ ದಂಡಿ ಸಾಲ ಖಾಲಿ ಐತಲ್ಲ ಅಲ್ಲಿ ಮಾಡಿ ನೋಡು ಹೆಂಗದಾವ ಅಂತೇಳಿ. ಸೊ ಈ ಪ್ಲಾಂಟ್ಸ್ ಥರ ಕಾಯಾಗೋದು ಡೌಟ. ಯಾಕಂತಂದ್ರೆ ಅದ್ರಾಗಿಂದ ಏನು ಜೀನ್ಸ್ ಇರ್ತೈತಲ್ಲ ನಾವು ವಾಪಸ್ ರೀಪ್ಲಾಂಟೇಶನ್ ಮಾಡೋದು ಅದ್ರದ್ದು ತೆಗೆದಿರ್ತಾರೋ. ಸೊ ನೋಡು ಈಗ ಹೀರಿಕಾಯಿನೂ ನಾ ಲಾಸ್ಟ್ ಟೈಮ್ ಏನು ಮಾಡಿದ್ದೆ ಅಡ್ವಾಂಟ ಅಣಿತಾ ವೆರೈಟಿದ ಬಳ್ಳಿ ಒಳಗೆ ಏನು ಕಾಯಿಗಿರ್ತಲ್ಲ ಅದನ್ನ ಬಿಟ್ಟು ಬೀಜ ಅದನ್ನ ತೊಗೊಂಡ ಹೋಗಿ ಪ್ಲಾಂಟೇಶನ್ ಮಾಡಿದ್ನಿ ಬರಲಿಲ್ಲ ಅವ. ಬಟ್ ಇನ್ನೊಂದು 50 ಸೀಡ್ಸ್ ಏನು ಮಾಡಿದ್ನಿ ಅಂತಂದ್ರೆ ಮಜ್ಜಿಗೆಗಳು ಏನಾಕೆಟ್ಟ ಹಚ್ಚಿದ್ನಿ. ಅವು ಅದ್ರಾಗ 50% ಬಂದಿದ್ದು ಬಟ್ ಏನೋ ಕಾಯಿಗಿಲ್ಲ ಅವು ಎದ್ದಾವ ಅಷ್ಟೇ. ಸೊ ಸಕ್ಸಸ್ ಆಗಿಲ್ಲ. ನೋಡು ಏನು ಮಾಡ್ತಾರೆ ಅಂತೇಳಿ ನಮ್ಮ ಎಲ್ಲಕ್ಕೆ ಪ್ಲಾಂಟೇಶನ್ ಮಾಡ್ತಾಳೆಲ್ಲೋ ನಿನ್ನೆ ನವಲು ಬಂದಿರ್ತೀರಿ ಹೊಲ್ದಾಗ ಹಿಂಗೆಲ್ಲ ಇಸಿ ಮಾಡಿ ಹೋಗಿರ್ತಾವೆ. ಅದನ್ನೆಲ್ಲ ತಲೆ ಕೆಡ್ಸ್ಕೊಳಂಗಿಲ್ಲ. ಸುಮ್ಮ ಪ್ಲಾಂಟೇಶನ್ ಮಾಡಿಬಿಡೋದು ಮಾಡಿ ನಮ್ಮ ಕೆಲಸ ಮಾಡಿ ಹೋಗಿಬಿಡೋದು. ಏನು ಮಲ್ಚಿಂಗ್ ಮಾಡಿ ಹಾಕಿರ್ತಾವೆ ಕುನಿ ಒಳಗೆ ಹಾಕಿರಂಗಿಲ್ಲ ನೋಡಲ್ಲಿ ಆಟೆ ಅಂದತ್ತ ಮನುಷ್ಯರು ನಾವು ಅವಕ್ಕೆ ಕಟ್ಟದೀವು. ಇಡೀ ಜಗತ್ತೆಲ್ಲ ನಾವು ಆವರಿಸ್ಕೊಂಡಿದ್ವಿ. ಪಾಪ ಪ್ರಾಣಿಗಳಿಗೆ ಮಾಡಕ್ಕೆ ಬೇಕಲ್ಲ ಜಾಗ. ಹೆಂಗೈತೆ ಎಲ್ಲಕ್ಕ ಬರ್ರಿ ಪಟ ಪಟ ಬರ್ರಿ ಅದನ್ನೇ ಮಾಡೋರು ನೋಡು. ಅದು ನೋಡಬಾರ್ದ ಕಡೆ ಹೊಲಸತ್ತಿಲ್ಲ ಬಿಟ್ಟು ಬಿಡೋದನ್ನ ಕಲ್ಲು ಹೋದ್ರೆ ಮತ್ತೆ ನಮ್ಗೆ ಸಿಡಿದೈತೆ ಅದನ್ನ ಬಿಟ್ಟು ನಾವು ಹಚ್ಕೊತ ಹೋಗ್ಬಿಡುದ. ಹೌದು ನಾವು ತೋರ್ಸಲ್ಲ ಮತ್ತೆ ಅಲ್ಲಿ 2 ಕುನಿ ಬಿಟ್ಟು ನೋಡಿ ಗೈಸ್. ನಾವೆಲ್ಲಿ ಬಂದ್ವಿ ಅಂತಂದ್ರೆ ಮತ್ತೆ ಗೊಬ್ಬರ ತರಕ್ಕೆ ಬಂದ್ವಿ. ಒಂದು 7 ಚೀಲ ಸೆಟ್ರೇಟ, ಒಂದು 7 ಚೀಲ ಯೂರಿಯಾ, ಒಂದು 7 ಚೀಲ 24-24-0 ಗೋಡೌನ್ಗೆ ಬಂದ್ವಿ ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ನಾನು ಇಬ್ಬರು ಬಂದೀವಿ. 21 ಚೀಲ ಗೊಬ್ಬರ ಐತಿ. ಅದ್ರಾಗ ಒಂದು 10 ಪ್ಯಾಕೆಟ್ ಅದಾವು. ಸಲ್ಫರ್ ಐತದ ಬರ್ರಿ ಇದನ್ನ ತೊಗೊಂಡ ಕಬ್ಬಿಗೆ ಹೋಗಿದೈತಿ. ಅದಕ್ಕೆ ಇನ್ನು ತೊಗೊಂಡಾಗ ಬಂದೀನಿ. ಕ್ಯಾಪ್ಸಿಕಮ್ಮ ಮತ್ತು ಟೊಮೆಟೊ ಪ್ಲಾಂಟೇಶನ್ ಚಾಲು ಐತಿ. ನಾನು ನಮ್ಮ ಮಾವ ಗೊಬ್ಬರ ಹೋಗದ ಮನೆಗೆ ಹೊಂಟೀವ್ರಿ. ನಂಗೆ ತಮ್ಮ ಗೊಬ್ಬರ ಹೋಗಿದ ಕಾಯುತ್ತಾ ಮತ್ತೆ ಬ್ಯಾಚ್ ಇದನ್ನ ತಂಪು ಇರ್ತೈತಲ್ಲ ನೇಸಿ ಹಾಕಿರ್ತಾರ ಗೊಬ್ಬರ ಕೊಡೋದು. 21 ಚೀಲ ಉದ್ದಿರಿ 20 ಚೀಲ ಮಾವ ಹೋಗೋದ 1 ಚೀಲ ನಾವು ಹೋಗೋದ್ನಿ ಮತ್ತೆ ಎಲ್ಲ ಹೋಗೋದು ನಾನು ಹೋಗೋದು ಎಲ್ಲ ಹೋಗೋದು ಅಂತ ಹೇಳ್ತಾನವ. ಅದಕ್ಕೆ ಗಾಯ್ಸ್ ಈಗ ನಾವು ಗೊಬ್ಬರ ತಂದೀವಲ್ಲ ಇಲ್ಲಿ ಹಿಡಿದೈತಿ. ಸೊ ಈ ಕಡೆ ದಂಡಿ ಸಾಲದೊಂದು ಕಪ್ಪ ಹಚ್ಚೋತಿ ಇದನ್ನ ಪೈಪ್ಲೈನ್ ಹಾಕೋದ್ರೆ ಸ್ವರ್ಥ ಬಿಟ್ಟಿದ್ವಿ. ಇದ್ರಾಗ ಒಂದು 8 ಚೀಲ ಇಲ್ಲಿ ಇಳಿಸೋದೈತಿ. ಈಗ ನಾಳೆ ಹೋಗ್ಯಾವ್ರದಾರು. ಸೊ ಅದಕ್ಕೆ ನಾನು ನಮ್ಮ ಇಳಿಸಿ ಮುದ್ದ ನಮ್ಮ ಗೋಡೌನ್ ತೊಗೊಂಡೋಗಿ ಅಲ್ಲಿ ಸ್ಟಾಕ್ದಾಗ ಎಂಟ್ರಿ ಮಾಡಬೇಕು, ಅಲ್ಲಿ ಇಳಿಸ್ಬೇಕು. ಸೊ ಈಗ ಇಳಿಸಿ ಮನೆ ಕಡೆ ಹೋಗೋದು. ತಕೊಂಬ ಬಡ ತಕ್ಕ ಇದೆ ನೋಡಿ ನಮ್ಮ ಪ್ಲಾಟ್ ಕಬ್ಬಿನ ಪ್ಲಾಟ್ಗೆ ಇದಕ್ಕೆ ಗೊಬ್ಬರ ಹೋಗಿದ್ದೈತಿ. ಇದ್ರಾಗ ಇಂಟರ್ ಕ್ರಾಪ್ 1 ಎಕರೆ ಟೊಮೆಟೊ ಐತಿ ಜವಾರಿ. ಲೆಟ್ಸ್ ಗೋ.